ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೈತನಾಳ ಗ್ರಾಮದಿಂದ ಸಂಕೇಶ್ವರಕ್ಕೆ ರವಾನೆ ಮಾಡುವ ಪಡಿತರ ಅಕ್ಕಿ ಕಳ್ಳರು. ಕೈತನಾಳದಿಂದ ರಮೇಶ್ ಲಕ್ಷ್ಮಣ್ ಪೋತಲಿ ಎಂಬಾತನು ಪಡಿತರ ಅಕ್ಕಿಯನ್ನು ಸಂಕೇಶ್ವರದ ರವಿ ಪಾಟೀಲ್ ಮತ್ತು ಅವನ ಪಾರ್ಟ್ನರ್ ಆದ ಸುಮಿತ್ ಬೆಳಕುಡಿ ಅವರಿಗೆ ಪಡಿತರ ಅಕ್ಕಿಯನ್ನ ರವಾನೆ ಮಾಡ್ತಾನೆ. ಇವರೆಲ್ಲ ಸೇರಿ ಹೊರ ರಾಜ್ಯಗಳಿಗೆ ಬಡವರ ಅಕ್ಕಿಯನ್ನು ರವಾನೆ ಮಾಡಿ ಸರ್ಕಾರದ ಹಣವನ್ನ ಲೂಟಿ ಮಾಡ್ತಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಟಿವಿ 49 ಕನ್ನಡ ವಾಹಿನಿಗೆ ಸ್ವಾಗತ. ಹುಕ್ಕೇರಿ ತಾಲೂಕಿನ ಹಿಡಕಲ್ ಡ್ಯಾಂ ಮಾರ್ಗವಾಗಿ ಸಾಕಷ್ಟು ಅಕ್ರಮ ಅಕ್ಕಿ ಸಾಗಾಟ ಮಾಡುತ್ತಿದ್ದು, ಬಡವರ ಮನೆ ಸೇರಬೇಕಾದ ಅನ್ನ ಭಾಗ್ಯ ಕದಿಮರ ಪಾಲಾಗ್ತಾ ಇದೆ. ಈ ಪಡಿತರ ಅಕ್ಕಿಯನ್ನು ಹೊರ ರಾಜ್ಯಗಳಿಗೆ ಕಳುಹಿಸುತ್ತಿದ್ದು, ಆಯಾ ತಾಲೂಕಿನ ಪೊಲೀಸರು ಸಹ ಕಣ್ಣು ಮುಚ್ಚಿ ಕುಳಿತಿದ್ದಾರಾ ಎನ್ನುವ ಯಕ್ಷ ಪ್ರಶ್ನೆ ಮೂಡ್ತಾ ಇದೆ. ಫುಡ್ ಅಧಿಕಾರಿಗಳು ಅಂದ್ರೆ ಡಿಡಿ ಮತ್ತು ಫುಡ್ ಇನ್ಸ್ಪೆಕ್ಟರ್ ಅವರು ಈ ಅಕ್ರಮ ದಂಧೆಕೋರರ ಹೆಡೆಮುರಿ ಕಟ್ಟೋದು ಯಾವಾಗ? ಸಂಬಂಧಪಟ್ಟ ಅಧಿಕಾರಿಗಳು ಈ ಅಕ್ರಮ ದಂಧೆಕೋರರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆನ್ನುವುದು ನಮ್ಮ ಟಿವಿ 49 ವಾಹಿನಿಯ ಉದ್ದೇಶವಾಗಿದೆ. ಈ ಅಕ್ರಮ ದಂಧೆಕೋರರ ಕರಾಳ ಮುಖವನ್ನು ಬಯಲು ಮಾಡಲಿದೆ ನಮ್ಮ ವಾಹಿನಿ. ಇದು ಕೇವಲ ಟ್ರೈಲರ್ ಮಾತ್ರ. ಇನ್ನಷ್ಟು ವಿವರಗಳೊಂದಿಗೆ, ಪಕ್ಕಾ ಸಾಕ್ಷ್ಯಗಳೊಂದಿಗೆ ಮತ್ತೆ ಬರ್ತೀವಿ. ನಿರಂತರ ಸುದ್ದಿಗಳನ್ನು ನೋಡ್ತಾ ಇರಿ ನಿಮ್ಮ ಟಿವಿ 49 ಕನ್ನಡದಲ್ಲಿ.